ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ PUC ಪರೀಕ್ಷೆ 2023-24ನೇ ಸಾಲಿನಲ್ಲಿ ನಡೀತಾ ಇರುವಂಥದ್ದು. ಈಗ ಒಂದು ಪರೀಕ್ಷೆಯನ್ನು ಬರೀತಿರತಕ್ಕಂಥ ಸುಮಾರು 6 ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳಲ್ಲಿ ಬರ್ತಿರುವಂಥ ಪ್ರಶ್ನೆ ಏನಂದರೆ ರಿಸಲ್ಟ್ ಯಾವಾಗ ಬರುತ್ತೆ ಆಗಿದ್ರೆ ನಮ್ಮದು ಅಂದರೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ನ ಬರೀತಿರ್ತಾರಲ್ಲ SLC ನಂತರದಲ್ಲಿ ಆಗ್ತಿರ್ತಕ್ಕಂಥ ಒಂದು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಆಗಿದ್ದು ಈ ಒಂದು ಪರೀಕ್ಷೆಯನ್ನು ಬರೀತಾ ಇದ್ದೀವಿ. ಸೊ ನಮ್ಮ ರಿಸಲ್ಟ್ಗಳು ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳು ಪರೀಕ್ಷೆ ಶುರುವಾಗಕ್ಕೆ ಮುಂಚೆಯಿಂದನೇ ಒಂದು ಡೌಟ್ಸ್ಗಳು ಶುರು ಆಗಿರುತ್ತೆ. ಪರೀಕ್ಷೆ ಈ ಡೇಟಿಂದ ಅಂತ ಹೇಳಿದರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಪರೀಕ್ಷೆ ಬರೀತಿರುವಂಥ ವಿದ್ಯಾರ್ಥಿಗಳಂತೂ ಹೆಚ್ಚಿಗೆ ಒಂದು ಡೌಟ್ಸ್ಗಳು ಆಗ್ತಿರುವಂಥದ್ದು. ಪರೀಕ್ಷೆಯ ಒಂದು ಫಲಿತಾಂಶ ಯಾವಾಗ, ಪರೀಕ್ಷೆ 1, 2, 3 ಅಂತ ಮಾಡ್ತೀವಿ ಅಂತ ಹೇಳಿದರೆ. ಸೊ ಹಾಗಾಗಿ ಫಸ್ಟ್ ಎಕ್ಸಾಮ್ ಏನು ಮಾಡ್ತಿರಲ್ಲ ಆ್ಯನ್ಯುವಲ್ ಎಕ್ಸಾಮ್ 2023-24ನೇ ಸಾಲಿನಲ್ಲಿ ಇದರ ಒಂದು ರಿಸಲ್ಟು ಯಾವಾಗ ಅಂತ ಬರ್ತಿರುವಂಥ ವಿದ್ಯಾರ್ಥಿಗಳ ಪ್ರಶ್ನೆಗೆ ಮಾಹಿತಿನ ತಿಳಿಸುವಂತಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಮಾಹಿತಿಗಳು ಬಂದಿದೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಸುದ್ದಿಗಳು ಕೂಡ ವೈರಲ್ ಆಗ್ತಿದ್ದಾವೆ. ಸೊ ಈಗ ವಿದ್ಯಾರ್ಥಿಗಳು ಕೇಳ್ತಿರುವಂಥ ಪ್ರಶ್ನೆ ಪರೀಕ್ಷಾ ಫಲಿತಾಂಶ ಯಾವಾಗ, ಸೊ ಏಪ್ರಿಲ್ 22ನೇ ತಾರೀಕಿನಂದು ಬರುತ್ತೆ ಅಂದ್ಬಿಟ್ಟು ಕೂಡ ಒಂದು ಸುದ್ದಿಗಳು ವೈರಲ್ ಆಗ್ತಿದೆ. ಅದು ನಿಜಾನ ಏನು ಎತ್ತಂತ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇರುವಂಥದ್ದು. ಸೊ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂಥದ್ದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಬೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡ್ರಿ. ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, ಮಾಹಿತಿ ಸುತ್ತೋಲೆ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ಏನಾರ ಹುಟ್ಟಿದ್ರೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿನೂ ಕೂಡ ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ ಸೊ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮುಖಾಂತರ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ. ವಿದ್ಯಾರ್ಥಿಗಳ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರ್ಬೋದು. ಸೊ ವಿದ್ಯಾರ್ಥಿಗಳು ಕೆಲವರು ಇದನ್ನು ಶೇರ್ ಮಾಡಿಬಿಟ್ಟು ಕೂಡ ಕೇಳ್ತಾ ಇದ್ರಿ. 2024ರ ಕರ್ನಾಟಕದ 2ನೇ PUC ಫಲಿತಾಂಶವನ್ನು ಏಪ್ರಿಲ್ 22, 2024ರಂದು ತಾತ್ಕಾಲಿಕವಾಗಿ ಬಿಡುಗಡೆ ಮಾಡಲಾಗುತ್ತದೆ. ಅಂತಿಮ ಕರ್ನಾಟಕ ದ್ವಿತೀಯ PUC ಟೈಮ್ ಟೇಬಲ್ 2024ರಂದು ಜನವರಿ 17, 2023ರಂದೆಲ್ಲ ಬಂದಿತ್ತು ಹಾಗೆ ಹೀಗೆ ಅಂತೆಲ್ಲ ಇಲ್ಲಿ ಸುದ್ದಿ ಇರುವಂಥದ್ದು. ಸೊ ಇಲ್ಲಿ ವಿದ್ಯಾರ್ಥಿಗಳು ಕೇಳ್ತಿರೋದೇನೆಂದರೆ ಏಪ್ರಿಲ್ 22, 2024ಕ್ಕೆ ಟೆಂಟೇಟಿವ್ ಒಂದು ಡೇಟನ್ನು ಕೊಟ್ಟಿದ್ದಾರಂತೆ. ಇದು ನಿಜಾನ? ಏಪ್ರಿಲ್ 22ಕ್ಕೆ ರಿಸಲ್ಟ್ ಬರುತ್ತೆ ಸೊ ಏನು ಎತ್ತ ಅಂತೆಲ್ಲ ಕೇಳ್ತಾ ಇದ್ದೀರಿ. ಸೊ ಇದೀಗ ಇದ್ರ ಬಗ್ಗೆ ತಿಳಿಸುವಂತಿದ್ದಾರೆ. ಅಧಿಕೃತವಾಗಿ ಇದು ಬಂದಿದೆ ಹಾಗಾದರೆ ಶಿಕ್ಷಣ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇದುವರೆಗೂ ವಿದ್ಯಾರ್ಥಿಗಳು ಅಧಿಕೃತವಾಗಿ ಸೆಕೆಂಡ್ PUC ಪರೀಕ್ಷೆಗಳು ಇನ್ನೂ ಕಂಪ್ಲೀಟ್ ಕೂಡ ಆಗಿಲ್ಲ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಶಿಕ್ಷಣ ಸಚಿವರಾಗಿರ್ಬೋದು, ಶಿಕ್ಷಣ ಇಲಾಖೆಯವರಾಗಿರ್ಬೋದು ಯಾವುದೇ ರೀತಿಯಾಗಿ ಅಧಿಕೃತ ದಿನಾಂಕನ ಪ್ರಕಟ ಮಾಡಿಲ್ಲ. ಸೊ ಯಾವಾಗ ಸೆಕೆಂಡ್ PUC ಪರೀಕ್ಷೆ ಫಲಿತಾಂಶ ರಿಸಲ್ಟನ್ನು ಪ್ರಕಟ ಮಾಡಬೇಕು ಅಂದ್ಬಿಟ್ಟು ಸೊ ಈಗ ವೆಬ್ಸೈಟ್ಗಳಲ್ಲಾಗಿರ್ಬೋದು ಎಲ್ಲ ಒಂದು ಕಡೆ ನೀವು ಸರ್ಚ್ ಮಾಡ್ತಿರ್ತೀರ ಅಂದರೆ ಒಂದು ಆರ್ಟಿಕಲ್ಗಳು ಬರ್ತಾ ಇರ್ತವೆ ಈ ಡೇಟ್ಗೆ ಆ ಡೇಟ್ಗೆ ಅಂದ್ಬಿಟ್ಟು. ಸೊ ಯಾವುದೇ ರೀತಿ ಅಧಿಕೃತ ದಿನಾಂಕ ಇದಾಗಿರೋದಿಲ್ಲ. ಏಪ್ರಿಲ್ 22ನೇ ತಾರೀಕಿಗೆ ಫಲಿತಾಂಶ ಅಂತ ಏನಿದೆಯಲ್ಲ ಸೊ ವಿದ್ಯಾರ್ಥಿಗಳು ಇನ್ನೂ ಬೇಗನೆ ರಿಸಲ್ಟ್ ಅಂತೂ ಬರುತ್ತೆ. ಸೊ ಅದು ಯಾವಾಗ ಬರುತ್ತೆ ಏನು ಅಂತ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ತಲುಪಿಸ್ತೇವೆ. ಅದಕ್ಕೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಶಿಕ್ಷಣ ಇಲಾಖೆ ಕಡೆಯಿಂದ ಯಾವುದೇ ರೀತಿ ಶಿಕ್ಷಣ ಸಚಿವರ ಕಡೆಯಿಂದ ಯಾವುದೇ ರೀತಿ ಸುದ್ದಿ ಇದುವರೆಗೂ ಪ್ರಕಟ ಆಗಿಲ್ಲ. ಸೊ ವೆಬ್ಸೈಟ್ಗಳಲ್ಲಿ ನಿಮಗೆ ಸುದ್ದಿಗಳಂತೂ ಬರ್ತಾ ಇರ್ತವೆ. ಆ ಡೇಟ್ಗೆ ರಿಸಲ್ಟ್, ಈ ಡೇಟ್ಗೆ ರಿಸಲ್ಟು ಹಾಗೆ ಹೀಗೆ ಅಂತಂದ್ಬಿಟ್ಟು. ಸೊ ಯಾವುದೇ ರೀತಿಯಾದಂಥ ಊಹಾಪೋಹಗಳಿಗೆ ಕಿವಿಗೊಡದೆ ಈ ವಿದ್ಯಾರ್ಥಿಗಳು ಅವರ ಒಂದು ಪರೀಕ್ಷೆ ಕಡೆಗೆ ಈಗ ಗಮನನ ಕೊಡಬೇಕಾಗಿರುವಂಥದ್ದು ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇರುವಂಥದ್ದು.